ಮಿಥುನ ರಾಶಿಯವರ 9ನೇ ತಿಂಗಳ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂದ್ರೆ, ರಾಶ್ಯಾಧಿಪತಿ ನಿಮ್ಗೆ ಬುಧ ಗ್ರಹ ಬಂದು 3ನೇ ಮನೆಯಲ್ಲಿ ಇರ್ತಾನೆ. ಆದ್ರೆ ಕುಜ ಬಂದು ನಿಮ್ ರಾಶಿಯಲ್ಲೇ ಇರ್ತಾನೆ. ನಿಮ್ಗೆ ಕುಜ ಗ್ರಹ ರಾಶಿಯಲ್ಲೇ ಇರ್ತಾನೆ. ನಿಮ್ಗೆ ಬುಧ ಬಂದು 7ನೇ ತಾರೀಕು ನಂತರ ಬುಧ ಗ್ರಹ ಚೇಂಜ್ ಆಗ್ತಾನೆ. ಏನಪ್ಪಾ ಅಂತಂದ್ರೆ 3ನೇ ಮನೆಯಿಂದ ಬಿಟ್ಟು 4ನೇ ಮನೆಗೆ ಬರ್ತಾನೆ. ನಿಮ್ ರಾಶಿಯಲ್ಲೇ ಕುಜ ಗ್ರಹ ಕೂಡ ಇರ್ತಾನೆ. 12ನೇ ಮನೆ ಅಧಿಪತಿ ಶುಕ್ರ ಗ್ರಹ ಬಂದು ನಿಮ್ಗೆ ಸುಖ ಸ್ಥಾನದಲ್ಲಿ ಇರ್ತಾನೆ. ಆದ್ರೆ ಅದು ಕೂಡ ನಿಮ್ಗೆ 3ನೇ ತಾರೀಕು ನಂತರ ಶುಕ್ರ ಗ್ರಹನು 5ನೇ ಮನೆಗೆ ಹೋಗ್ತಾನೆ. ಅಂದ್ರೆ 5ನೇ ಮನೆಗೆ ಹೋದಾಗ ಏನಪ್ಪಾ ಅಂತಂದ್ರೆ ಫ್ಯಾಷನ್ ಬಗ್ಗೆ ಒಲವು ಜಾಸ್ತಿ ಬರುತ್ತೆ. ಯಾರಿಗ್ ಶುಕ್ರ ದಶಾ ಭುಕ್ತಿ ನಡೀತಾ ಇರುತ್ತೆ, ಫ್ಯಾಷನ್ ಬಗ್ಗೆ ಒಂದೇನೋ ಒಂದು ತಗೊಳ್ಳೋದು, ವಸ್ತು ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಳೋಂಥದ್ದು, ಈ ತರಗಳು ಜಾಸ್ತಿ ಆಗತ್ತೆ. ಇನ್ನು ನಿಮ್ಗೆ ರಾಶಿಯಲ್ಲೇ ಕುಜಗ್ರಹ ಇರೋದ್ರಿಂದ 6ನೇವನು ಕೂಡ ಅವನೇ ಆಗಿರ್ತಾನೆ. ನಿಮ್ಗೆ 11ನೇ ಮನೆ ಅಧಿಪತಿನು 6ನೇ ಮನೆ ಅಧಿಪತಿನು ಕುಜಗ್ರಹ ನಿಮ್ ಲಗ್ನದಲ್ಲೇ ಇರೋದ್ರಿಂದ ಏನಪ್ಪಾ ಅಂತಂದ್ರೆ, ನೀವು ಕೂಡ ಒಂದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. 11ನೇವನು ಅವನೇ ಇರ್ಬೇಕು, 6ನೇವನು ಅವನೇ ಇರ್ಬೇಕಂದ್ರೆ ಎರಡು ಸಮ ಪ್ರಮಾಣದಲ್ಲಿ ಇರುತ್ತೆ. ಆದ್ರೆ 19ನೇ ತಾರೀಕು ನಂತರ ಕುಜಗ್ರಹ ನಿಮ್ ರಾಶಿನ ಬಿಟ್ಟು ಕಟಕ ರಾಶಿಗೆ ಬರ್ತಾನೆ. ಇನ್ನ 2ನೇ ಮನೆಯಲ್ಲಿ ಗುರುಗ್ರಹ ಇರ್ತಾನೆ. ಎಲ್ಲ ಏನಂತಾರೆ, ಮಿಥುನ್ ರಾಶಿಯಲ್ಲಿ ಗುರುಗ್ರಹ ಅಂದ್ರೆ ಧನಸ್ಥಾನದಲ್ಲಿ ಗುರುಗ್ರಹ ಇದ್ದಾನೆ, ಹಣಕಾಸು ಯಥೇಚ್ಛವಾಗಿ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿದೆ ಅವ್ರಿಗೆ ಅಂತ. 7ನೇವನು ಸಪ್ತಮಾಧಿಪತಿನು 10ನೇ ಮನೆ ಅಧಿಪತಿನು ನಿಮ್ಗೆ 2ನೇ ಮನೆಗೆ ಬಂದಾಗ ತುಂಬಾ ಹಣಕಾಸಿನಲ್ಲಿ ತುಂಬಾ ಅಭಿವೃದ್ಧಿ ಇರುತ್ತೆ ತರ. ಆದ್ರೆ ಗುರು ದಶಾ ಭುಕ್ತಿ ನಡೀತಾ ಇದ್ರೆ ಮಾತ್ರ ನಿಮ್ಗೆ ಹಣದ ಒಳ್ಳೆನೆ ಹರಿತಾ ಇರುತ್ತೆ. ಗುರು ದಶಾ ಭುಕ್ತಿ ನಡೀತಾ ಇಲ್ಲ, ನಿಮ್ಗೆ 12ನೇ ಮನೆ ದಶೆ ನಡೀತಾ ಇದೆ ಅಥವಾ 3ನೇ ಮನೆ ದಶೆ ನಡೀತಾ ಇದೆ ಅಂತಂದಾಗ ಯಾವುದೇ ರೀತಿ ಹಣಕಾಸಿನ ಅಭಿವೃದ್ಧಿ ಅಷ್ಟು ನಿಮ್ಗಿರೋದಿಲ್ಲ. ಏನ್ ದಶಾ ಭುಕ್ತಿಯಲ್ಲಿ ಇವಾಗ ಗುರು 2ನೇ ಮನೆಯಲ್ಲಿ ಅದರ ದಶಾ ಇದ್ರೆ ಚೆನ್ನಾಗ್ ಹಣ ಬರ್ತಾ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಇನ್ನ 3ನೇ ಮನೆಯಲ್ಲಿ ನಿಮ್ಗೆ ಕೇತು ಗ್ರಹ ಇರ್ತಾನೆ. ಸ್ವಲ್ಪ ಏನಂತಂದ್ರೆ ನೀವು ಒಡಹುಟ್ಟಿದವ್ರ ಜೊತೆ ಇರ್ಬೋದು, ಸ್ನೇಹಿತರ ಜೊತೆ ಇರ್ಬೋದು, ಏನೋ ಒಂದು ಮನ್ಸೊಳಗೆ ಹೊರಗೆ ಹೇಳಿಲ್ಲ ಅಂದ್ರೆ ಮನ್ಸೊಳಗೆ ಸಣ್ಣ ಪುಟ್ಟ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಒಂದ್ ಮಾತಿನಲ್ಲಿ ಏನೋ ಒಂದ್ ಮಾತು ಭಿನ್ನಾಭಿಪ್ರಾಯ ಬರೋಂಥದ್ದು, ಈ ತರ ಇರುತ್ತೆ. ಆದಷ್ಟು ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಇನ್ ಕೇತು ದಶಾಭುಕ್ತಿ ಏನಾದ್ರು ನಡೀತಾ ಇತ್ತು ಅಂದ್ರೆ ಸ್ವಲ್ಪ ಇನ್ನೂ ಹುಷಾರಾಗಿರೋದು ಉತ್ತಮ ಅಂತಾನೆ ಹೇಳ್ತೀನಿ. ಇನ್ 4ನೇ ಮನೆಯಲ್ಲಿ ನಿಮಗೆ ಬುಧ ಗ್ರಹ ಇರ್ತಾನೆ. ಏನಪ್ಪ 7ನೇ ತಾರೀಕು ನಂತರ ಬುಧ ಗ್ರಹ 4ನೇ ಮನೆಗೆ ಬರೋದ್ರಿಂದ ನೀವ್ ಯಾರಾದ್ರೂ ಮನೆ ಚೇಂಜ್ ಮಾಡ್ಬೇಕು ಅಂತಿದ್ರೆ, ಅಥವಾ ಒಂದು ಭೂಮಿ ಖರೀದಿ ಮಾಡ್ಬೇಕು ಅಂತಿದ್ರೆ, ಅಥವಾ ಹೊಸದಾಗಿ ಏನೋ ಒಂದು ಮನೆಗೆ ವಸ್ತು ತಗೊಳ್ಳೋಂಥದ್ದು ಇರ್ಬೋದು, ಅದನ್ನ ಈ ತಿಂಗಳು ಮಾಡೋದ್ರಲ್ಲಿ ತುಂಬಾ ಉತ್ತಮ. ಅದು 20ನೇ ತಾರೀಕುವರೆಗೂ ಅವನ ರಾಶಿಯಲ್ಲಿ ಇರ್ತಾನೆ ಬುಧ ಗ್ರಹ 4ನೇ ಮನೆಯಲ್ಲಿ. ತದನಂತರ ಚೇಂಜ್ ಆಗ್ತಾನೆ, 5ನೇ ಮನೆಗೆ ಬರ್ತಾನೆ. ಅಷ್ಟ್ರೊಳಗೆ ನೀವೇನಾದ್ರೂ ಖರೀದಿ ಮಾಡ್ಬೇಕು ಅಂತಂದ್ರೆ ಖರೀದಿ ಮಾಡೋದು ಉತ್ತಮ ಅಂತಾನೆ ಹೇಳ್ತೀನಿ. ಇನ್ ರವಿ ಗ್ರಹನು ಕೂಡ ಅಷ್ಟೇ 17ನೇ ತಾರೀಕು ನಂತರ ಅವನು ಕೂಡ 4ನೇ ಮನೆಗೆ ಬರ್ತಾನೆ. ಬುಧ ಮತ್ತೆ ರವಿ ಎರಡು ಶುಭ ಗ್ರಹಗಳು ಏನಾಗುತ್ತೆ ಅಂತಂದ್ರೆ 4ನೇ ಮನೆಗೆ ಬಂದಾಗ ಸುಖ ಸ್ಥಾನದಲ್ಲಿ ಬಂದಾಗ ನಿಮ್ಗೆ ಒಂಥರ ಒಂದ್ ಒಳ್ಳೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಅದ್ 5ನೇ ಮನೆಯಲ್ಲಿ ಶುಕ್ರ ಗ್ರಹ ಇರ್ತಾನೆ. 12ನೇವನು 5ನೇ ಮನೆಗೆ ಬರ್ತಾನೆ. ನಿಮ್ಗೆ ಮಕ್ಳುಗಳು ಹೆಂಗಪ್ಪ ಅಂತಂದ್ರೆ ಸ್ವಲ್ಪ ಒಂಚೂರು ಅಂದ್ರೆ ಅವನ ಮನೆಗೆ ಅವನೇ ಬಂದಾಗ ಮಕ್ಳು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ. ಇನ್ನು 9ನೇ ಮನೆಯಲ್ಲಿ ನಿಮ್ಗೆ ರಾಹು ಗ್ರಹ ಇರ್ತಾನೆ. ಅದರಿಂದ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇರಲ್ಲ. ಆದ್ರೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ನೀವು ಹುಷಾರಾಗಿರ್ಬೇಕಾಗತ್ತೆ. ಇನ್ನ ಶನಿ ಗ್ರಹ ಬಂದು 10ನೇ ಮನೆಯಲ್ಲೇ ಇದ್ದು ಅವನ್ ಬಂದು ಬುಧನ್ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಹೇಗಪ್ಪ ಅಂತಂದ್ರೆ ನಿಮ್ಗೆ ಶನಿ ದಶಾ ಭುಕ್ತಿ ಏನಾದ್ರು ನಡೀತಾ ಇತ್ತು ಅಂತಂದ್ರೆ ಸ್ವಲ್ಪ ಅದರಿಂದ ಹಣ ಕಾಸು ಬರೋಂಥದ್ದು ಏನೋ ಒಂದು ಇರುತ್ತೆ ನಿಮ್ಗೆ. ಇಲ್ಲ ಅಂತಂದ್ರೆ ಯಾಕೆಂದ್ರೆ 4ನೇ ಮನೆಗೆ ಬರ್ತಾನೆ, ಸ್ವಲ್ಪ ಏನಾದ್ರೂ ಅದರಿಂದ ನಿಮ್ಗೆ ಲಾಭ ಅಂತಾನೆ ಹೇಳ್ಬೋದು. ಇದಿಷ್ಟು ಬಂದು ಮಿಥುನ ರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ. ಇನ್ನು ಮಿಥುನ ರಾಶಿಯವರು ಏನಪ್ಪಾ ಪರಿಹಾರ ನೀವು ಮಾಡ್ಕೊಬೇಕು ಅಂತಂದ್ರೆ, ಆದಷ್ಟು ಬಂದು ನೀವು ಇದು ಏನು ಕೇತುನ ಆರಾಧನೆ ಮಾಡೋದು ಉತ್ತಮ. ಯಾಕೆಂದ್ರೆ 3ನೇ ಮನೆಯಲ್ಲಿ ಕೇತು ಗ್ರಹ ಇರ್ತಾನೆ. ನಿಮ್ಗೆ ಏನಾದ್ರು ದಶಾಭುಕ್ತಿ 3ನೇ ಮನೆ ರನ್ ಆಗ್ತಾ ಇತ್ತು ಅಂದ್ರೆ ಸ್ವಲ್ಪ ಹಣಕಾಸಿನ ಸ್ಟ್ರಕ್ ಆಗಿರ್ತೀರಾ, ಅಥವಾ ಮನೆ ಬದಲಾವಣೆ ಮಾಡ್ಬೇಕು ಅಂತ ಮನ್ಸಿಗೆ ಬರೋಂಥದ್ದು, ಈ ತರ ಯಾವ್ದಾದ್ರು ಬರ್ತಾ ಇರುತ್ತೆ ನಿಮ್ಗೆ. ಆದಷ್ಟು ನೀವು ಕೇತುನ ವಿನಾಯಕನ ಆರಾಧನೆ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಪ್ರತಿ ಮಂಗಳವಾರ ತಪ್ಪದ್ರೆ ಬುಧವಾರ ಕರ್ಕೆನ ಮನೇಲಿಟ್ಟು ಪೂಜೆ ಮಾಡ್ತಾ ಬನ್ನಿ. ಇದಿಷ್ಟು ಒಂದು ಮಿಥುನ ರಾಶಿಯವರ ಮಾಸ ಭವಿಷ್ಯ.